ನೀವು ಎದುರಾಳಿ ಪಕ್ಷವಾದ BJP ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? BJP ಪಕ್ಷ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ತಾಲೂಕಿನ ಶಾಸಕರು 1 ವರ್ಷದಿಂದ ಚುನಾಯಿತರಾಗಿದ್ದರು. ಆದರೆ ಇಲ್ಲಿವರೆಗೆ ಯಾವುದೂ ಕೆಲಸ ಮಾಡೋಕ್ಕೆ ತಯಾರಿಲ್ಲ. ಜನರಿಗೆ ಕುಡಿಯುವ ನೀರಿನ ಭಾಳ ಸಮಸ್ಯೆ ಆಗೈತಿ. ಅದರಂತೆ ಈ ವರ್ಷ ಬರಗಾಲದ ಪರಿಸ್ಥಿತಿ, ಖಾನಾಪುರ ತಾಲೂಕಿನ ಭಾಳ ಬರಗಾಲ ಬಿದ್ದೈತಿ. ಅವರಿಗೆ ಪರಿಹಾರನೂ ಬಂದಿಲ್ಲ. ಅದನ್ನು ಕೇಳಕ್ಕೆ ಹೋದರೂ ಅವ್ರು ಯಾರಿಗೆ ಬರ್ತಾವ, ನಮಗೇನು ಸರ್ಕಾರ ಇಲ್ಲ ಅಂತ ಹೇಳ್ತಾರೆ ಜನರಿಗೆ. ಈಗ ಅಂಜಲಿತಾಯಿ ನಿಂಬಾಳ್ಕರ್ ಅವರು ಚುನಾಯಿತರಾದ ಮೇಲೆ ಖಾನಾಪುರ ತಾಲೂಕು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಮತಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ ಸವಲತ್ತುಗಳನ್ನು ಮಾಡಿಕೊಡ್ತಾರೋ, ಅಭಿವೃದ್ಧಿ ಮಾಡ್ತಾರಂತ ನನಗೆ ಅನಿಸಿಕೆ ಇದೆ. 8 ಕ್ಷೇತ್ರದಾಗ ಯಾವ ಥರ ಮತ ಬೀಳ್ಬೋದು ಅಂತೀರಿ ನೀವು? 8 ಕ್ಷೇತ್ರ ಅಂದರೆ 7 ರಿಂದ 6 ಮತಕ್ಷೇತ್ರಗಳು ಕಾಂಗ್ರೆಸ್ ಶಾಸಕರಿದ್ದು ಹೆಚ್ಚಾನೆಚ್ಚು ಕಾಂಗ್ರೆಸ್ ಒಲವು ಐತಿ. ಈ ಉತ್ತರ ಕನ್ನಡದಲ್ಲಿ ಮೇಡಮ್ ಅವರು ಅಂಜಲಿತಾಯಿ ನಿಂಬಾಳ್ಕರ್ ಅವರು ಬಹುಮತದಿಂದ ಆರಿಸಿ ಬರ್ತಾರಂತ ಹೇಳಲು ಇಷ್ಟಪಡ್ತೀನಿ. ಸರ್, ಈಗ ನಮ್ಮ ಕ್ಷೇತ್ರದ ಸಾರ್ವಜನಿಕರದ ಒಂದು ಅಪವಾದ ಐತಿ ನಿಮ್ಮ ಅಂಜಲಿತಾಯಿ ನಿಂಬಾಳ್ಕರ್ ಅವ್ರ ಮೇಲೆ. ಏನಂದ್ರೆ ಇಲೆಕ್ಷನ್ ಪೂರ್ವದಾಗ ಇದ್ದಂಗೆ ಇಲೆಕ್ಷನ್ ನಂತರ ಅಂದ್ರೆ ಆರಿಸಿ ಬಂದ ಮೇಲೆ ಹಂಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸಾರ್ವಜನಿಕರು ಭೇಟಿಗೆ ಹೋದ್ರೆ ತಾಸುಗಂಟ್ಲೆ ಕಾಯಿಸ್ತಾರೋ ಅನ್ನೋಂಥ ಒಂದು ಅಪವಾದ ಐತಿ. ಇದಕ್ಕೆ ನೀವೇನು ಹೇಳ್ತೀರಿ? ಇಲ್ಲ, ಇದೆಲ್ಲ ಸುಳ್ಳು ಐತಿ. ಇದು ವಿರೋಧ ಪಕ್ಷದವರೆಲ್ಲ ಹೇಳಿ ಇದರ ಪ್ರಕಾರ ಅವ್ರ ಹೆಸರು ಇದನ್ನು ಮಾಡ್ತಾ ಇದ್ದಾರೆ. ಅವ್ರು ಹೋದ ಕೂಡಲೇ ಎಲ್ಲರಿಗೂ ಭೇಟಿ ಆಗ್ತಾರೆ, ಎಲ್ಲರೂ ಕುಂದುಕೊರತೆಗಳ ಬಗ್ಗೆ ವಿಚಾರಣೆ ಮಾಡ್ತಾರೆ. ಕೆಲಸಗಳು ಮಾಡಿದ್ದಾರೆ ಇಲ್ಲಿವರೆಗೆ. ಯಾವ ಥರ ಅಭಿವೃದ್ಧಿ ಮಾಡ್ಯಾರ ಅಂತ ಅಂತೀರಿ ನೀವು? ಎಲ್ಲ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಖಾನಾಪುರ ತಾಲೂಕಲ್ಲಿ ಎಲ್ಲ ರಸ್ತೆ ಹೇಳಿದೆ ನಾನು ನಿಮಗೆಲ್ಲ. ಈಗ ಕರೆ ನಮ್ಮ ಯಾವುದು ಹಳೆಯಾಳ ಬೆಳಗಾವಿ ರಸ್ತೆ ಇದೆಯಲ್ಲ, ಈ ರಸ್ತೆ ಇನ್ನೂರಿಗೂ ಆಗಿಲ್ಲಲ್ರಿ? ಇದ್ರ ಬಗ್ಗೆನೂ ಜನ ಮಾತಾಡ್ತಾರೆ. ಈ ಮೊದಲು ಸಂಸದರು ಏನೂ ಕೆಲಸ ಮಾಡಿಲ್ಲ. 30 ವರ್ಷದಿಂದ ಅನಂತಕುಮಾರ್ ಹೆಗಡೆ ಅವರು ಖಾನಾಪುರ ತಾಲೂಕು ಕಿತ್ತೂರ. ಆದರೂ ಅವ್ರ ಸೈಡಲ್ಲಿ ಇರುವ ಒಂದು 7-8 ಇವು ವಿಧಾನಸಭಾ ಕ್ಷೇತ್ರದವ. ಟೋಟಲಿ ಸಂಸದರಾಗಿ ಅವರು ಯಾವುದೂ ಕ್ಷೇತ್ರದಲ್ಲಿ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರನೇ ಈ ಸಲ ಅವರಿಗೆ ಟಿಕೆಟು ಸಿಕ್ಕಿಲ್ಲ. ಸರಿಗ ಮೊದಲು ವಿಧಾನಸಭಾ ಕ್ಷೇತ್ರದ MLA ಇದ್ರು ಅವರು, ಆವಾಗ ಜನ ಹಿಂಗೆ ಮಾತಾಡ್ತಾರೆ. ಈಗ ಲೋಕಸಭಾ ಕ್ಷೇತ್ರ ಅಂದ್ರೆ 8 ಕ್ಷೇತ್ರದ ಮೇಲೆ ಇವರು MP ಹಾಕಾರ. ಈಗ ಜನಕ್ಕೆ ಯಾವ ಥರ ರೆಸ್ಪಾನ್ಸ್ ಮಾಡ್ಬೋದು ಇವರು ಮಾಡ್ತಾರೆ? ಎಲ್ಲ ಒಳ್ಳೆ ಕೆಲಸ ಮಾಡಿ ವಿರೋಧ ಪಕ್ಷದವ್ರು ಹೇಳೋದನ್ನ ಮಾತಾದಂಗೆ ಯಾರಿಗೂ ಸಿಗೋದಿಲ್ಲ, ಕೆಲಸ ಮಾಡಿಲ್ಲ ಅಂತೇಳಿ. ಏನದ ಕಾರ್ಯದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ನೀವು ಹೋಗಿ ನೋಡ್ರಿ ಏನೇನು ಕಾರ್ಯ ಮಾಡಿದ್ದಾರೆ ಖಾನಾಪುರ ತಾಲೂಕಿನಲ್ಲಿ, ನಿಮ್ಗೆ ಗೊತ್ತಾಗ್ತದೆ. ನೀವು ಮೊದಲ JDS ತೆಗಿದ್ರಿ ಸರ್, ಕಾಂಗ್ರೆಸ್ ಬರೋಕ್ಕೆ ಕಾರಣ ಏನು? ಕಾಂಗ್ರೆಸ್ ಬರೋಕ್ಕೆ ಕಾರಣ ಅಂದರೆ ಇವು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡಿರುವ ಯೋಜನೆಗಳು ಪ್ರತಿಯೊಬ್ಬರಿಗೂ ಬಂದು ಮುಟ್ಟಿದಾವೆ. ಇದರಿಂದ ಒಳ್ಳೆಯದಾಗ್ತದೆ, ಇವರು ಸಿದ್ಧಾಂತಗಳು ಒಳ್ಳೆಯದಾದ ಅಂತ ಹೇಳಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇವೆ. ಈಗ ನಿಮ್ಗೆ ಏನಾದರೂ ಪಕ್ಷದಾಗ ಹುದ್ದೆಯನ್ನಾದ್ರು ಕೊಟ್ಟಿದ್ದಾರೆ? ಇನ್ನೂ ಇಲ್ಲ. ಕಾಂಗ್ರೆಸ್ ಪಕ್ಷ ಈಗ ಮೊನ್ನೆ ಚುನಾವಣೆ ಘೋಷಣೆ ಆದಮೇಲೆ ನಾವು ಸೇರ್ಪಡೆಯಾಗಿದ್ದೇವೆ. ಇನ್ನು ಮುಂಬರುವ ಎಲ್ಲ ದಿನಗಳಲ್ಲಿ ನಮ್ಮ ತಾಲೂಕಿನ ಸಂಸದರಾಗಿ ಡಾಕ್ಟರ್ ಅಂಜಲಿತಾಯಿ ನಿಂಬಾಳ್ಕರ್ ಅವರು ಆಗ್ತಾರೆ. ಮುಂದೆ ಎಲ್ಲ ಕೆಲಸಗಳು ಆಗ್ತಾವೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಇಲ್ಲೇ ಪ್ರತಿ ದಿವಸ ಸಾವಿರಾರು ಜನರದ್ದು ಕೆಲಸ ಮಾಡ್ತೀರಿ ಮತ್ತು ಸಾಕಷ್ಟು ಜನರ ಪರಿಚಯ ಇದಾಗದ ರೀ. ನಿಮಗೇನು ಅನ್ನಿಸ್ತದ ಈ ಬಾರಿ ಚುನಾವಣೆ ಯಾವ ರೀತಿ ನಡೀಬೋದು ಅಂತ? ಈ ಬಾರಿ ಚುನಾವಣೆ ಒಳ್ಳೆಯದಾಗ್ತದೆ. ಇದು ಕಾರವಾರ ಮತಕ್ಷೇತ್ರದಿಂದ ಕಾಂಗ್ರೆಸ್ಸಿಂದ ಅಂಜಲಿತಾಯಿ ನಿಂಬಾಳ್ಕರ ಚುನಾಯಿತರಾಗ್ತಾರಂತ ನಾನು ಹೇಳ್ಬೋದು. ಕೆಂಪಣ್ಣ ಖಾತೆದಾರ್, ಖಾನಾಪುರ ತಾಲೂಕಾ ಕಾಂಗ್ರೆಸ್ ಕಾರ್ಯಕರ್ತ. ಈಗ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಪಕ್ಷ ಅಧಿಕೃತ ಉಮೇದುವಾರಾಗಿ ಶ್ರೀಮತಿ ಡಾಕ್ಟರ್ ಅಂಜಲಿತಾಯಿ ನಿಂಬಾಳ್ಕರ್ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಅವರು ಖಾನಾಪುರ ತಾಲೂಕಿನ ಮಾಜಿ ಶಾಸಕರಿದ್ದಾಗ ಖಾನಾಪುರ ಪಟ್ಟಣದಲ್ಲಿ ಹಾಗೂ ತಾಲೂಕಿನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿರುತ್ತಾರೆ. ಅದರಂತೆ ಖಾನಾಪುರದಲ್ಲಿ 60 ಹಾಸಿಗೆಯ ಆಸ್ಪತ್ರೆ, ಹೊಸದಾಗಿ ಬಸ್ ನಿಲ್ದಾಣ, ರಸ್ತೆ, ಇನ್ನಿತರ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಿಂದ ಮಾಡಿರುತ್ತಾರೆ. ಈಗ ಅವರು ಲೋಕಸಭಾ ಮತಕ್ಷೇತ್ರದಿಂದ ಆಯ್ಕೆಯಾಗಿದ್ದು ಇವರನ್ನು ನಮ್ಮ ಉತ್ತರ ಕನ್ನಡ ಮತಕ್ಷೇತ್ರದಿಂದ ಅತಿ ಬಹುಮತದಿಂದ ಆರಿಸಿ ಎಲ್ಲ ಖಾನಾಪುರ ಹಾಗೂ ಕಿತ್ತೂರು ಹಾಗೂ ಹಿಂದುಳಿದ ಉತ್ತರ ಕನ್ನಡದ ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚಿನ ಮತದಿಂದ ಆರಿಸಿ ತರಬೇಕಂತ ಕೇಳಿಕೊಳ್ಳುತ್ತೇನೆ. ಸರ್, ಈಗ ಖಾನಾಪುರ ತಾಲೂಕಿನೊಳಗೆ
ಬಿ ಜೆ ಪಿಯವರು ಈಗಿರುವಂಥ ಅಂಜಲಿತಾಯಿ ನಿಂಬಾಳ್ಕರ್ ಅವರು ವಲಸೆ ಬಂದವರು ಅಂತ ಹೇಳ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ನೋಡ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿಯವರು ಗುಜರಾತ್ದವರು. ಅವರು ವಾರಣಾಸಿಯಲ್ಲಿ ಕುಂತ್ಕೊಂಡು 2 ಬಾರಿ ಈಗ ಚುನಾವಣೆ ನಡೆಸಿ ಆರಿಸಿ ಬಂದಿದ್ದಾರೆ. ಅವರೇನು ಅಲ್ಲಿನ ಅವ್ರಿಗೆ ಹಂಗೆ ಅಂದಿಲ್ಲ, ನೀವು ಅಲ್ಲೇ ಅವ್ರದಿರಿ ಇಲ್ಲೇ ಅವ್ರದಿರಿ, ಏನು ಸಂಬಂಧ ಇಲ್ಲ. ಭಾರತ ದೇಶವರು ಎಲ್ಲಿ ಬೇಕಾದಲ್ಲಿನೂ ಎಲೆಕ್ಷನ್ ಕೂಡಿರ್ಬೋದು, ಚುನಾವಣೆಯಲ್ಲಿ ಆರಿಸಿ ಬರ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. ಇದು ಸ್ವತಂತ್ರ ಭಾರತ. ನಮ್ಮ ಹಿಂದಿನ ಲೋಕಸಭಾ ಚುನಾವಣೆ ಒಳಗೆ ಆರಿಸಿ ಬಂದಾಗ, ವಿಧಾನಸಭಾ ಚುನಾವಣೆ ಒಳಗೆ ಆರಿಸಿ ಬಂದಾಗ ಏನೂ ಅಭಿವೃದ್ಧಿ ಆಗಿಲ್ಲ ಅಂತ ವಾದ ಐತಿ. ಯಾರು ಹೇಳ್ತಾರೆ ರೀ? ನಿಮ್ಮ ಅಪೋಸಿಟ್ ಪಕ್ಷದವರು ಇಲ್ಲ ಇಲ್ಲ, ಎಲ್ಲ ಒಳ್ಳೆಯ ಕೆಲಸ ಮಾಡಿದರು. ಅವರು ಕೆಲಸ 5 ವರ್ಷದಿಂದ ತೆಗೆದು ನೋಡ್ರಿ, ನೀವೆಲ್ಲ ನಿಮ್ಮ ಮಾಹಿತಿ ಸಿಗ್ತದೆ. ಈಗ ನೋಡ್ರಿ, ಖಾನಾಪುರದಲ್ಲಿ ಆಸ್ಪತ್ರೆ ಮಾಡಿದ್ದಾರೆ, ದೊಡ್ಡದು 60 ಹಾಸಿಗೆ, ಹಾಗೂ ಹೊಸ ಬಸ್ ನಿಲ್ದಾಣ ಮಾಡಿದ್ದಾರೆ, ರಸ್ತೆಗಳು ಮಾಡಿದ್ದಾರೆ, ನೀರಿನ ಸೌಕರ್ಯ, ಎಲ್ಲ ರೈತರಿಗೆ ಬರುವ ಎಲ್ಲ ಸವಲತ್ತುಗಳನ್ನು ಮಾಡಿದ್ದಾರೆ. ಇದರ ಬಡ ಜನರಿಗೂ ಒಳ್ಳೆಯ ಇದನ್ನಾಗಿತ್ತು. ಅದರಂತೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರು ಹಾಗೂ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದ ಪ್ರಕಾರ 5 ಯೋಜನೆಗಳನ್ನು ಒಂದೇ ತಿಂಗಳಲ್ಲಿ ಮಾಡಿ ತೋರಿಸಿದ್ದಾರೆ.